ಎಂಥ ಎಡವಟ್ಟು ಮಾಡ್ಕೊಂಡಿದೆ ಗೊತ್ತಾ, ಅಥವಾ ಬೇರೆ ಅಧಿಕಾರಿಗಳು ಎಡವಟ್ಟು ಮಾಡ್ಕೊಂಡ್ರೆ ಗೊತ್ತಿಲ್ಲ. ಅಭಿವೃದ್ಧಿ ಹೆಸರಲ್ಲಿ ಕೆರೆಯಲ್ಲಿ ನೀರನ್ನು ಖಾಲಿ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದೆ. ಆದರೆ ಅದೇ ಕೆರೆಯಲ್ಲಿ ಮೀನು ಸಾಕಾಣಿಕೆ ವಿಚಾರವಾಗಿ ಟೆಂಡರನ್ನು ಒಬ್ಬ ಮಹಿಳೆ ಪಡೆದುಕೊಂಡಿದ್ರು ಕೆಲ ತಿಂಗಳ ಹಿಂದೆ. ಆದರೆ ಈಗ ಆ ಕೆರೆಯಲ್ಲಿ 2 ಲಕ್ಷ ಮೀನುಗಳ ಮಾರಣ ಹೋಮ ಆಗಿದೆ. GBA ಮೀನುಗಾರಿಕೆ ಇಲಾಖೆ ಎಡವಟ್ಟಿಗೆ ಈ ಮಹಿಳೆ ಈಗ ಬೀದಿ ಬಿದ್ದಿದ್ದಾಳೆ. ಯಶವಂತಪುರದ ಸೋಂಪುರ ಕೆರೆಯಲ್ಲಿ GBA ಅಭಿವೃದ್ಧಿ ಹೆಸರಲ್ಲಿ ಇಡೀ ಕೆರೆಯ ನೀರನ್ನು ಖಾಲಿ ಮಾಡಿ 5 ಲಕ್ಷಕ್ಕೆ ಅಂತೇಳಿ ಟೆಂಡರನ್ನು ಪಡೆದುಕೊಂಡಿದ್ಲು ಮಹಿಳೆ. ಟೆಂಡರನ್ನು ಪಡ್ಕೊಂಡು ಇದೇ ಕೆರೆಯಲ್ಲಿ ಸೋಂಪುರ ಕೆರೆಯಲ್ಲಿ ಮೀನುಗಳನ್ನು ಬಿಟ್ಟಿದ್ಲು. ಆದರೆ ನೋಡಿದ್ರೆ ಅಲ್ಲಿ ಕೆರೆನೇ ಖಾಲಿ ಆಗಿದೆ, ಮೀನುಗಳು ಮಾರಣ ಹೋಮ ಆಗಿದೆ, ಸತ್ತು ಬಿದ್ದಿದ್ದಾವೆ. ಆ ಮಹಿಳೆ ಹೋಗಿ GBA ಕೇಳಿದ್ರೆ ನಮಗೆ ಗೊತ್ತಿಲ್ಲ, ಅಲ್ಲೋ ಕೇಳಿ ಅಂತಾರಂತೆ. ಮೀನುಗಾರಿಕೆ ಇಲಾಖೆ ಕೇಳಿದ್ರೆ ಅಯ್ಯೋ ನಮಗೆ ಅದಕ್ಕೆ ಸಂಬಂಧ ಇಲ್ಲ, GBAನವ್ರು ಏನು ಬೇಕೋ ಮಾಡ್ಬೋದು, ಅವ್ರನ್ನೇ ಹೋಗಿ ಕೇಳಿ ಅಂತ ಹೇಳ್ತಾರಂತೆ. ಟೆಂಡರ್ ತಗೊಂಡಿದ್ದು ಮೀನುಗಾರಿಕೆ ಇಲಾಖೆಯವರು, ದುಡ್ಡನ್ನು ಎಣಿಸ್ಕೊಂಡಿದ್ದು ಮೀನುಗಾರಿಕೆ ಇಲಾಖೆಯವರು. ಇವತ್ತು ಆ ಮಹಿಳೆಗೆ ಅನ್ಯಾಯ ಆಗಿದೆ. ಏಕಾಏಕಿ GBAನವ್ರು ಬಂದು ನೀರು ಖಾಲಿ ಮಾಡಿದ್ದಾರೆ ಅಭಿವೃದ್ಧಿ ಹೆಸರಲ್ಲಿ. ಈಗ ಆ ಮಹಿಳೆ ಯಾರ ಹತ್ರ ಹೋಗಬೇಕು, ಎಲ್ಲಿ ಹೋಗಬೇಕು? ಕೊಟ್ಟಿರುವಂಥ ಹಣ, ಹಾಕಿರುವಂಥ ಬಂಡವಾಳ ಎಲ್ಲವೂ ಸಿಗುತ್ತೆ. ಈಗ ಯಾರ ಎಡವಟ್ಟಿದು ಗೊತ್ತಾಗಬೇಕಿದೆ. ಮೀನುಗಾರಿಕೆ ಇಲಾಖೆ ಮತ್ತು GBA ಮಾಡುವ ಎಡವಟ್ಟಿಗೆ ಇದೀಗ 2 ಲಕ್ಷ ಅಧಿಕ ಮೀನುಗಳು ಸಾವನ್ನಪ್ಪಿದ್ದಾವೆ. ನಾನೀಗ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಸೋಂಪುರ ಕೆರೆಯ ಒಳಗಡೆ ಇದ್ದೇನೆ. ಕೆರೆ ನೋಡ್ತಿರ್ಬೋದು, 9 ಎಕರೆ ವಿಸ್ತೀರ್ಣವಾದ ಕೆರೆ. ಇಲ್ಲಿ ಮೀನು ಸಾಗಾಣಿಕೆ ಮಾಡಲು ಒಂದು ಕಡೆ ಮೀನುಗಾರಿಕೆ ಇಲಾಖೆ ಒಂದು ಕಡೆ ಪರ್ಮಿಷನ್ ಕೊಟ್ಟಿದ್ದಾರೆ, ಟೆಂಡರ್ ಕರೆದು ಪರ್ಮಿಷನ್ ಸಹ ಇಲ್ಲಿ ನೋಡ್ತಿರ್ಬೋದು. ಒಂದು ಕಡೆ ಕಾಪಿ ಇದೆ. ಇಲ್ಲಿ ವೀಣಾ ಎಂಬುವರು ಇಲ್ಲಿ ಈ ಒಂದು ಕೆರೆಯಲ್ಲಿ ಮೀನು ಸಾಗಾಣಿಕೆ ಮಾಡ್ತಿದ್ದಾರೆ. ಬಟ್ GBA ಅಧಿಕಾರಿಗಳು ಏಕಾಏಕಿ ಬಂದು ಒಂದು ಕಡೆ ನೀರನ್ನು ಆಚೆ ಹಾಕಿ ಹೂಳೆತ್ತಿದ್ದಾರೆ. ಇದರಿಂದ 2 ಲಕ್ಷ ಅಧಿಕ ಮೀನುಗಳು ಸಾವನ್ನಪ್ಪಿದ್ದಾವೆ. ಸದ್ಯಕ್ಕೆ ಮೀನುಗಳನ್ನು ಆಚೆ ಹಾಕಿದ್ದಾರೆ, ಶಿಫ್ಟ್ ಮಾಡಿದ್ದಾರೆ ಸತ್ತಂಥ ಮೀನುಗಳು. ನೋಡ್ತಿರ್ಬೋದು, JCB ತಂದು ಹೂಳೆತ್ತುವ ಕೆಲಸ ಮಾಡ್ತಿದ್ದಾರೆ. ಒಂದು ಕಡೆ ವೀಣಾ ಅವರು ಒಂದು ಕಡೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ, ನಮಗೆ ಟೈಮ್ ಕೊಡಿ ಅಂತ. ಟೈಮ್ ಸಹ ಕೊಟ್ಟಿಲ್ಲ. ಮೀನುಗಾರಿಕೆ ಇಲಾಖೆ ಹೋಗಿ ಕೇಳಿದರೆ ನಮಗೂ ಸಹ GBA ಅಧಿಕಾರಿಗಳು ತಿಳಿಸಿಲ್ಲ ಅಂತ. ಯಾಕಂದರೆ ಮೊದಲು ನೋಟಿಸ್ ಕೊಡಬೇಕಿತ್ತು, ನಾವಿಲ್ಲಿ ಕೆರೆ ಅಭಿವೃದ್ಧಿ ಮಾಡ್ತೀವಿ, ಹೂಳೆತ್ತಿದ್ದೀವಿ, ಮೀನನ್ನು ಬೇರೆ ಕಡೆ ಶಿಫ್ಟ್ ಮಾಡಿ ಅಂತ. ಬಟ್ ಯಾವುದೇ ನೀಡಿಲ್ಲ GBA ಅಧಿಕಾರಿಗಳು. ಇಲ್ಲಿ ಸಹ ವೀಣಾ ಅವರು ಮಾಲೀಕರು ಸಹ ಹೇಳ್ತಿದ್ದಾರೆ, ನಮಗೆ ನೋಟಿಸ್ ನೀಡಿದರೆ 1 ದಿನ ಟೈಮ್ ಕೊಟ್ಟರೆ ನಾವು ಮೀನುಗಳನ್ನು ಬೇರೆ ಕಡೆ ಶಿಫ್ಟ್ ಮಾಡ್ತಿದ್ದೀವಿ. 10 ಲಕ್ಷ ಬಂಡವಾಳ ಹಾಕಿ ಇಲ್ಲಿ ಮೀನು ಸಾಗಾಣಿಕೆ ಮಾಡ್ತಿದ್ರು. ನೋಡಿ, ಕೆರೆಯನ್ನು ಅಭಿವೃದ್ಧಿ ಮಾಡ್ತಿದ್ರೆ ಇವರು ಅಭಿವೃದ್ಧಿಗೋಸ್ಕರ ಇವ್ರು ತಕರಾರಿಲ್ಲ, ಬಟ್ ಪರ್ಮಿಷನ್ ಒಂದು ಕಡೆ ನೋಟಿಸ್ ಸಹ ಕೊಡಬೇಕಿತ್ತು. ಯಾಕಂದರೆ ನಾವು ಮೀನುಗಾರಿಕೆ ಇಲಾಖೆಯಿಂದ ಟೆಂಡರ್ ತಗೊಂಡಿದ್ದೇವೆ, ಕಾಪಿ ಒಂದು ಕಡೆ ಇದೆ, ಟೆಂಡರ್ ತೆಗೆದುಕೊಂಡಿದ್ದೇವೆ, ಅವರೇ ಟೆಂಡರ್ ಕೊಟ್ಟಿದ್ದಾರೆ, 10 ಲಕ್ಷ ಖರ್ಚಾಗಿದೆ. ಯಾರು ಹೊಣೆ ಇದಕ್ಕೆ? ಹೀಗಾಗಿ ಎಲ್ಲೇ ಒಂದು ಕಡೆ ಅಧಿಕಾರಿಗಳ ಸಮನ್ವಯ ಕೊರತೆ, ಎರಡು ಇಲಾಖೆಯಲ್ಲಿ ಸಮನ್ವಯ ಕೊರತೆ ಇಲ್ಲ. ಒಂದು ಕಡೆ GBA ಮಾಡುವ ಕೆಲಸ ಮೀನುಗಾರಿಕೆ ಇಲಾಖೆ ಗೊತ್ತಾಗ್ತಿಲ್ಲ, ಅಲ್ಲಿರೋ ವಿಚಾರ GBA ಅಧಿಕಾರಿಗಳಿಗೆ ಗೊತ್ತಾಗ್ತಿಲ್ಲ. ಹೀಗಾಗಿ 2 ಲಕ್ಷ ಅಧಿಕ ಮೀನುಗಳು ಸಾವನ್ನಪ್ಪಿದ್ದಾವೆ. ನಮಗೆ ನಮ್ಮ ಪರಿಹಾರ ನೀಡಬೇಕು. 10 ಲಕ್ಷ ಖರ್ಚಾಗಿದೆ, ನಮಗೆ 10 ಲಕ್ಷ ಪರಿಹಾರ ನೀಡಬೇಕು. ಒಂದು ಕಡೆ ಪೊಲೀಸರಿಗೆ ಕಂಪ್ಲೇಂಟ್ ಕೊಡೋಕೆ ಹೋದರೆ ಅವು ಸರ್ಕಾರದ ಇಲಾಖೆಗಳು, ನಾವು ತೆಗೆದುಕೊಳ್ಳಲು ಬರಲ್ಲ ಎಂಬುದು ಸ್ಪಷ್ಟಪಡಿಸಿದ್ದಾರೆ. ಹೀಗಾಗಿ ಇಲ್ಲಿನ ಮೀನು ಸಾಕಾಣಿಕೆ ಮಾಡುವ ಮಾಲೀಕರು ಅತಂತ್ರರಾಗಿದ್ದಾರೆ. ಯಾಕಂದರೆ ಈ ಒಂದು ಕೆರೆಯಲ್ಲಿ 9 ಎಕರೆ ವಿಸ್ತೀರ್ಣವಾದ ಕೆರೆಯಲ್ಲಿ ಮೀನು ಸಾಕಾಣಿಕೆ ಮಾಡ್ತಿದ್ರು. ಟೆಂಡರ್ ಸಹ ತೆಗೆದುಕೊಂಡಿದ್ದಾರೆ ಮೀನುಗಾರಿಕೆ ಇಲಾಖೆಯಿಂದ. GBA ಅಧಿಕಾರಿಗಳು ಬಂದು ಏಕಾಏಕಿ ಹೂಳೆತ್ತುವ ಕೆಲಸ ಮಾಡ್ತಿದ್ದಾರೆ. ಯಾವುದೇ ರೀತಿ ಇಂಟಿಮೇಷನ್ ಮಾಡಿಲ್ಲ, ಒಂದು ಕಡೆಗೆ ನೋಟಿಸ್ ಸಹ ಕೊಟ್ಟಿಲ್ಲ, ಏಕಾಏಕಿ ಬಂದು ಮಾಡಿದರೆ. ಒಂದು ಕಡೆ ರಿಕ್ವೆಸ್ಟ್ ಸಹ ಮಾಡಿದ್ದಾರೆ, ಇಲ್ಲಿ ಏನಾದರೂ ಒಂದು ಹಳ್ಳ ಥರ ಮಾಡಿ ಅಲ್ಲಿ ಮೀನನ್ನು ಬಿಡಿ ಅಂತ ರಿಕ್ವೆಸ್ಟ್ ಸಹ ಮಾಡ್ಕೊಂಡಿದ್ದಾರೆ, ಅದು ಸಹ ಬಿಟ್ಟಿಲ್ಲ. ಇದೀಗ 2 ಲಕ್ಷ ಅಧಿಕ ಮೀನುಗಳು ಸಾವನ್ನಪ್ಪಿದ್ದಾವೆ. ಇದಕ್ಕೆ ಹೊಣೆ GBA ಅಧಿಕಾರಿಗಳು, ಮೀನುಗಾರಿಕೆ ಇಲಾಖೆ ಎಂಬುದು. ಒಂದು ಕಡೆ ಮಾಲೀಕರು, ಇಲ್ಲಿನ ಮೀನು ಸಾಕಾಣಿಕೆ ಮಾಡುವ ಮಾಲೀಕರು ಒಂದು ಕಡೆ ಆಕ್ರೋಶ ಹೊರ ಹಾಕ್ತಿದ್ದಾರೆ. ಹೀಗಾಗಿ ನಮಗೆ ಪರಿಹಾರ ಬೇಕೆಂಬುದು ಪಟ್ಟು ಹಿಡಿದಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜು ದೇವನರ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೋಡಿ, GBA ಎಂಥ ಎಡವಟ್ಟು ಮಾಡ್ಕೊಂಡಿದೆ ಗೊತ್ತಾ, ಅಥವಾ ಬೇರೆ ಅಧಿಕಾರಿಗಳು ಎಡವಟ್ಟು ಮಾಡ್ಕೊಂಡ್ರೆ ಗೊತ್ತಿಲ್ಲ. ಅಭಿವೃದ್ಧಿ ಹೆಸರಲ್ಲಿ ಕೆರೆಯಲ್ಲಿ ನೀರನ್ನು ಖಾಲಿ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದೆ. ಆದರೆ ಅದೇ ಕೆರೆಯಲ್ಲಿ ಮೀನು ಸಾಕಾಣಿಕೆ ವಿಚಾರವಾಗಿ ಟೆಂಡರನ್ನು ಒಬ್ಬ ಮಹಿಳೆ ಪಡೆದುಕೊಂಡಿದ್ರು ಕೆಲ ತಿಂಗಳ ಹಿಂದೆ. ಆದರೆ ಈಗ ಆ ಕೆರೆಯಲ್ಲಿ 2 ಲಕ್ಷ ಮೀನುಗಳ ಮಾರಣ ಹೋಮ ಆಗಿದೆ. GBA ಮೀನುಗಾರಿಕೆ ಇಲಾಖೆ ಎಡವಟ್ಟಿಗೆ ಈ ಮಹಿಳೆ ಈಗ ಬೀದಿ ಬಿದ್ದಿದ್ದಾಳೆ. ಯಶವಂತಪುರದ ಸೋಂಪುರ ಕೆರೆಯಲ್ಲಿ GBA ಅಭಿವೃದ್ಧಿ ಹೆಸರಲ್ಲಿ ಇಡೀ ಕೆರೆಯ ನೀರನ್ನು ಖಾಲಿ ಮಾಡಿ 5 ಲಕ್ಷಕ್ಕೆ ಅಂತೇಳಿ ಟೆಂಡರನ್ನು ಪಡೆದುಕೊಂಡಿದ್ಲು ಮಹಿಳೆ. ಟೆಂಡರನ್ನು ಪಡ್ಕೊಂಡು ಇದೇ ಕೆರೆಯಲ್ಲಿ ಸೋಂಪುರ ಕೆರೆಯಲ್ಲಿ ಮೀನುಗಳನ್ನು ಬಿಟ್ಟಿದ್ಲು. ಆದರೆ ನೋಡಿದ್ರೆ ಅಲ್ಲಿ ಕೆರೆನೇ ಖಾಲಿ ಆಗಿದೆ, ಮೀನುಗಳು ಮಾರಣ ಹೋಮ ಆಗಿದೆ, ಸತ್ತು ಬಿದ್ದಿದ್ದಾವೆ. ಆ ಮಹಿಳೆ ಹೋಗಿ GBA ಕೇಳಿದ್ರೆ ನಮಗೆ ಗೊತ್ತಿಲ್ಲ, ಅಲ್ಲೋ ಕೇಳಿ ಅಂತಾರಂತೆ.
ಮೀನುಗಾರಿಕೆ ಇಲಾಖೆ ಕೇಳಿದ್ರೆ ಅಯ್ಯೋ ನಮ್ಗೆ ಅದಕ್ಕೆ ಸಂಬಂಧ ಇಲ್ಲ, GBA ಏನವ್ರು ಏನು ಬೇಕೋ ಮಾಡ್ಬೋದು, ಅವ್ರನ್ನೇ ಹೋಗಿ ಕೇಳಿ ಅಂತ ಹೇಳ್ತಾರಂತೆ. ಟೆಂಡರ್ ತಗೊಂಡಿದ್ದು ಮೀನುಗಾರಿಕೆ ಇಲಾಖೆಯವರು, ದುಡ್ಡನ್ನು ಎಣಿಸ್ಕೊಂಡಿದ್ದು ಮೀನುಗಾರಿಕೆ ಇಲಾಖೆಯವರು. ಇವತ್ತು ಆ ಮಹಿಳೆಗೆ ಅನ್ಯಾಯ ಆಗಿದೆ. ಏಕಾಏಕಿ GBA ಏನವ್ರು ಬಂದು ನೀರು ಖಾಲಿ ಮಾಡಿದ್ದಾರೆ ಅಭಿವೃದ್ಧಿ ಹೆಸರಲ್ಲಿ. ಈಗ ಆ ಮಹಿಳೆ ಯಾರ ಹತ್ರ ಹೋಗಬೇಕು, ಎಲ್ಲಿ ಹೋಗಬೇಕು? ಕೊಟ್ಟಿರುವಂಥ ಹಣ, ಹಾಕಿರುವಂಥ ಬಂಡವಾಳ ಎಲ್ಲವೂ ಸಿಗುತ್ತೆ. ಈಗ ಯಾರ ಎಡವಟ್ಟಿದು ಗೊತ್ತಾಗಬೇಕಿದೆ. ಮೀನುಗಾರಿಕೆ ಇಲಾಖೆ ಮತ್ತು GBA ಮಾಡುವ ಎಡವಟ್ಟಿಗೆ ಇದೀಗ 2 ಲಕ್ಷ ಅಧಿಕ ಮೀನುಗಳು ಸಾವನ್ನಪ್ಪಿದ್ದಾವೆ. ನಾನೀಗ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಸೋಂಪುರ ಕೆರೆಯ ಒಳಗಡೆ ಇದ್ದೇನೆ. ಕೆರೆ ನೋಡ್ತಿರ್ಬೋದು, 9 ಎಕರೆ ವಿಸ್ತೀರ್ಣವಾದ ಕೆರೆ. ಇಲ್ಲಿ ಮೀನು ಸಾಗಾಣಿಕೆ ಮಾಡಲು ಒಂದು ಕಡೆ ಮೀನುಗಾರಿಕೆ ಇಲಾಖೆ ಒಂದು ಕಡೆ ಪರ್ಮಿಷನ್ ಕೊಟ್ಟಿದ್ದಾರೆ, ಟೆಂಡರ್ ಕರೆದು ಪರ್ಮಿಷನ್ ಸಹ ಇಲ್ಲಿ ನೋಡ್ತಿರ್ಬೋದು. ಒಂದು ಕಡೆ ಕಾಪಿ ಇದೆ. ಇಲ್ಲಿ ವೀಣಾ ಎಂಬುವರು ಇಲ್ಲಿ ಈ ಒಂದು ಕೆರೆಯಲ್ಲಿ ಮೀನು ಸಾಗಾಣಿಕೆ ಮಾಡ್ತಿದ್ದಾರೆ. ಬಟ್ GBA ಅಧಿಕಾರಿಗಳು ಏಕಾಏಕಿ ಬಂದು ಒಂದು ಕಡೆ ನೀರನ್ನು ಆಚೆ ಹಾಕಿ ಹೂಳೆತ್ತಿದ್ದಾರೆ. ಇದರಿಂದ 7 ಲಕ್ಷ ಅಧಿಕ ಮೀನುಗಳು ಸಾವನ್ನಪ್ಪಿದ್ದಾವೆ. ಸದ್ಯಕ್ಕೆ ಮೀನುಗಳನ್ನು ಆಚೆ ಹಾಕಿದ್ದಾರೆ, ಶಿಫ್ಟ್ ಮಾಡಿದ್ದಾರೆ ಸತ್ತಂಥ ಮೀನುಗಳು. ನೋಡ್ತಿರ್ಬೋದು, JCB ತಂದು ಹೂಳೆತ್ತುವ ಕೆಲಸ ಮಾಡ್ತಿದ್ದಾರೆ. ಒಂದು ಕಡೆ ವೀಣಾ ಅವರು ಒಂದು ಕಡೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ, ನಮಗೆ ಟೈಮ್ ಕೊಡಿ ಅಂತ. ಟೈಮ್ ಸಹ ಕೊಟ್ಟಿಲ್ಲ. ಮೀನುಗಾರಿಕೆ ಇಲಾಖೆ ಹೋಗಿ ಕೇಳಿದರೆ ನಮಗೂ ಸಹ GBA ಅಧಿಕಾರಿಗಳು ತಿಳಿಸಿಲ್ಲ ಅಂತ. ಯಾಕಂದರೆ ಮೊದಲು ನೋಟಿಸ್ ಕೊಡಬೇಕಿತ್ತು, ನಾವಿಲ್ಲಿ ಕೆರೆ ಅಭಿವೃದ್ಧಿ ಮಾಡ್ತೀವಿ, ಹೂಳೆತ್ತಿದ್ದೀವಿ, ಮೀನನ್ನು ಬೇರೆ ಕಡೆ ಶಿಫ್ಟ್ ಮಾಡಿ ಅಂತ. ಬಟ್ ಯಾವುದೇ ನೀಡಿಲ್ಲ GBA ಅಧಿಕಾರಿಗಳು. ಇಲ್ಲಿ ಸಹ ವೀಣಾ ಅವರು ಮಾಲೀಕರು ಸಹ ಹೇಳ್ತಿದ್ದಾರೆ, ನಮಗೆ ನೋಟಿಸ್ ನೀಡಿದರೆ ಒಂದು ದಿನ ಟೈಮ್ ಕೊಟ್ಟರೆ ನಾವು ಮೀನುಗಳನ್ನು ಬೇರೆ ಕಡೆ ಶಿಫ್ಟ್ ಮಾಡ್ತಿದ್ದೀವಿ. 10 ಲಕ್ಷ ಬಂಡವಾಳ ಹಾಕಿ ಇಲ್ಲಿ ಮೀನು ಸಾಗಾಣಿಕೆ ಮಾಡ್ತಿದ್ರು. ನೋಡಿ, ಕೆರೆಯನ್ನು ಅಭಿವೃದ್ಧಿ ಮಾಡ್ತಿದ್ರೆ ಇವರು ಅಭಿವೃದ್ಧಿಗೋಸ್ಕರ ಇವ್ರು ತಕರಾರಿಲ್ಲ. ಬಟ್ ಪರ್ಮಿಷನ್ ಒಂದು ಕಡೆ ನೋಟಿಸ್ ಸಹ ಕೊಡಬೇಕಿತ್ತು. ಯಾಕಂದರೆ ನಾವು ಮೀನುಗಾರಿಕೆ ಇಲಾಖೆಯಿಂದ ಟೆಂಡರ್ ತಗೊಂಡಿದ್ದೇವೆ, ಕಾಪಿ ಒಂದು ಕಡೆ ಇದೆ, ಟೆಂಡರ್ ತೆಗೆದುಕೊಂಡಿದ್ದೇವೆ, ಅವರೇ ಟೆಂಡರ್ ಕೊಟ್ಟಿದ್ದಾರೆ, 10 ಲಕ್ಷ ಖರ್ಚಾಗಿದೆ. ಯಾರು ಹೊಣೆ ಇದಕ್ಕೆ? ಹೀಗಾಗಿ ಎಲ್ಲೇ ಒಂದು ಕಡೆ ಅಧಿಕಾರಿಗಳ ಸಮನ್ವಯ ಕೊರತೆ, ಎರಡು ಇಲಾಖೆಯಲ್ಲಿ ಸಮನ್ವಯ ಕೊರತೆ ಇಲ್ಲ. ಒಂದು ಕಡೆ GBA ಮಾಡುವ ಕೆಲಸ ಮೀನುಗಾರಿಕೆ ಇಲಾಖೆ ಗೊತ್ತಾಗ್ತಿಲ್ಲ, ಅಲ್ಲಿರೋ ವಿಚಾರ GBA ಅಧಿಕಾರಿಗಳಿಗೆ ಗೊತ್ತಾಗ್ತಿಲ್ಲ. ಹೀಗಾಗಿ 2 ಲಕ್ಷ ಅಧಿಕ ಮೀನುಗಳು ಸಾವನ್ನಪ್ಪಿದ್ದಾವೆ. ನಮಗೆ ನಮ್ಮ ಪರಿಹಾರ ನೀಡಬೇಕು. 10 ಲಕ್ಷ ಖರ್ಚಾಗಿದೆ, ನಮಗೆ 10 ಲಕ್ಷ ಪರಿಹಾರ ನೀಡಬೇಕು. ಒಂದು ಕಡೆ ಪೊಲೀಸರಿಗೆ ಕಂಪ್ಲೇಂಟ್ ಕೊಡೋಕೆ ಹೋದರೆ ಅವು ಸರ್ಕಾರದ ಇಲಾಖೆಗಳು, ನಾವು ತೆಗೆದುಕೊಳ್ಳಲು ಬರಲ್ಲ ಎಂಬುದು ಸ್ಪಷ್ಟಪಡಿಸಿದ್ದಾರೆ. ಹೀಗಾಗಿ ಇಲ್ಲಿನ ಮೀನು ಸಾಕಾಣಿಕೆ ಮಾಡುವ ಮಾಲೀಕರು ಅತಂತ್ರರಾಗಿದ್ದಾರೆ. ಯಾಕಂದರೆ ಈ ಒಂದು ಕೆರೆಯಲ್ಲಿ 9 ಎಕರೆ ವಿಸ್ತೀರ್ಣವಾದ ಕೆರೆಯಲ್ಲಿ ಮೀನು ಸಾಕಾಣಿಕೆ ಮಾಡ್ತಿದ್ರು. ಟೆಂಡರ್ ಸಹ ತೆಗೆದುಕೊಂಡಿದ್ದಾರೆ ಮೀನುಗಾರಿಕೆ ಇಲಾಖೆಯಿಂದ. GBA ಅಧಿಕಾರಿಗಳು ಬಂದು ಏಕಾಏಕಿ ಹೂಳೆತ್ತುವ ಕೆಲಸ ಮಾಡ್ತಿದ್ದಾರೆ. ಯಾವುದೇ ರೀತಿ ಇಂಟಿಮೇಷನ್ ಮಾಡಿಲ್ಲ, ಒಂದು ಕಡೆಗೆ ನೋಟಿಸ್ ಸಹ ಕೊಟ್ಟಿಲ್ಲ, ಏಕಾಏಕಿ ಬಂದು ಮಾಡಿದರೆ. ಒಂದು ಕಡೆ ರಿಕ್ವೆಸ್ಟ್ ಸಹ ಮಾಡಿದ್ದಾರೆ, ಇಲ್ಲಿ ಏನಾದರೂ ಒಂದು ಹಳ್ಳ ಥರ ಮಾಡಿ ಅಲ್ಲಿ ಮೀನನ್ನು ಬಿಡಿ ಅಂತ ರಿಕ್ವೆಸ್ಟ್ ಸಹ ಮಾಡ್ಕೊಂಡಿದ್ದಾರೆ, ಅದು ಸಹ ಬಿಟ್ಟಿಲ್ಲ. ಇದೀಗ 2 ಲಕ್ಷ ಅಧಿಕ ಮೀನುಗಳು ಸಾವನ್ನಪ್ಪಿದ್ದಾವೆ. ಇದಕ್ಕೆ ಹೊಣೆ GBA ಅಧಿಕಾರಿಗಳು, ಮೀನುಗಾರಿಕೆ ಇಲಾಖೆ ಎಂಬುದು ಒಂದು ಕಡೆ ಮಾಲೀಕರು, ಇಲ್ಲಿನ ಮೀನು ಸಾಕಾಣಿಕೆ ಮಾಡುವ ಮಾಲೀಕರು ಒಂದು ಕಡೆ ಆಕ್ರೋಶ ಹೊರಹಾಕ್ತಿದ್ದಾರೆ. ಹೀಗಾಗಿ ನಮಗೆ ಪರಿಹಾರ ಬೇಕೆಂಬುದು ಪಟ್ಟು ಹಿಡಿದಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜು ದೇವನರ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೋಡಿ, GBA ಎಂಥ ಎಡವಟ್ಟು ಮಾಡ್ಕೊಂಡಿದೆ ಗೊತ್ತಾ? ಅಥವಾ ಬೇರೆ ಅಧಿಕಾರಿಗಳು ಎಡವಟ್ಟು ಮಾಡ್ಕೊಂಡ್ರೆ ಗೊತ್ತಿಲ್ಲ. ಅಭಿವೃದ್ಧಿ ಹೆಸರಲ್ಲಿ ಕೆರೆಯಲ್ಲಿ ನೀರನ್ನು ಖಾಲಿ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದೆ. ಆದರೆ ಅದೇ ಕೆರೆಯಲ್ಲಿ ಮೀನು ಸಾಕಾಣಿಕೆ ವಿಚಾರವಾಗಿ ಟೆಂಡರನ್ನು ಒಬ್ಬ ಮಹಿಳೆ ಪಡೆದುಕೊಂಡಿದ್ರು ಕೆಲ ತಿಂಗಳ ಹಿಂದೆ. ಆದರೆ ಈಗ ಆ ಕೆರೆಯಲ್ಲಿ 2 ಲಕ್ಷ ಮೀನುಗಳ ಮಾರಣ ಹೋಮ ಆಗಿದೆ. GBA ಮೀನುಗಾರಿಕೆ ಇಲಾಖೆ ಎಡವಟ್ಟಿಗೆ ಈ ಮಹಿಳೆ ಈಗ ಬೀದಿ ಬಿದ್ದಿದ್ದಾಳೆ. ಯಶವಂತಪುರದ ಸೋಂಪುರ ಕೆರೆಯಲ್ಲಿ GBA ಅಭಿವೃದ್ಧಿ ಹೆಸರಲ್ಲಿ ಇಡೀ ಕೆರೆಯ ನೀರನ್ನು ಖಾಲಿ ಮಾಡಿದ್ರು. 5 ಲಕ್ಷಕ್ಕೆ ಅಂತೇಳಿ ಟೆಂಡರನ್ನು ಪಡೆದುಕೊಂಡಿದ್ಲು ಮಹಿಳೆ. ಟೆಂಡರನ್ನು ಪಡ್ಕೊಂಡು ಇದೇ ಕೆರೆಯಲ್ಲಿ, ಸೋಂಪುರ ಕೆರೆಯಲ್ಲಿ ಮೀನುಗಳನ್ನು ಬಿಟ್ಟಿದ್ಲು. ಆದರೆ ನೋಡಿದ್ರೆ ಅಲ್ಲಿ ಕೆರೆನೇ ಖಾಲಿ ಆಗಿದೆ, ಮೀನುಗಳು ಮಾರಣ ಹೋಮ ಆಗಿದೆ, ಸತ್ತು ಬಿದ್ದಿದ್ದಾವೆ. ಆ ಮಹಿಳೆ ಹೋಗಿ GBA ಕೇಳಿದ್ರೆ ನಮಗೆ ಗೊತ್ತಿಲ್ಲ, ಅಲ್ಲೋ ಕೇಳಿ ಅಂತಾರಂತೆ. ಮೀನುಗಾರಿಕೆ ಇಲಾಖೆ ಕೇಳಿದ್ರೆ ಅಯ್ಯೋ ನಮ್ಗೆ ಅದಕ್ಕೆ ಸಂಬಂಧ ಇಲ್ಲ, GBA ಏನವ್ರು ಏನು ಬೇಕೋ ಮಾಡ್ಬೋದು, ಅವ್ರನ್ನೇ ಹೋಗಿ ಕೇಳಿ ಅಂತ ಹೇಳ್ತಾರಂತೆ. ಟೆಂಡರ್ ತಗೊಂಡಿದ್ದು ಮೀನುಗಾರಿಕೆ ಇಲಾಖೆಯವರು, ದುಡ್ಡನ್ನು ಎಣಿಸ್ಕೊಂಡಿದ್ದು ಮೀನುಗಾರಿಕೆ ಇಲಾಖೆಯವರು. ಇವತ್ತು ಆ ಮಹಿಳೆಗೆ ಅನ್ಯಾಯ ಆಗಿದೆ. ಏಕಾಏಕಿ GBA ಏನವ್ರು ಬಂದು ನೀರು ಖಾಲಿ ಮಾಡಿದ್ದಾರೆ ಅಭಿವೃದ್ಧಿ ಹೆಸರಲ್ಲಿ. ಈಗ ಆ ಮಹಿಳೆ ಯಾರ ಹತ್ರ ಹೋಗಬೇಕು, ಎಲ್ಲಿ ಹೋಗಬೇಕು? ಕೊಟ್ಟಿರುವಂಥ ಹಣ, ಹಾಕಿರುವಂಥ ಬಂಡವಾಳ ಎಲ್ಲವೂ ಸಿಗುತ್ತೆ. ಈಗ ಯಾರ ಎಡವಟ್ಟಿದು ಗೊತ್ತಾಗಬೇಕಿದೆ. ಮೀನುಗಾರಿಕೆ ಇಲಾಖೆ ಮತ್ತು GBA ಮಾಡುವ ಎಡವಟ್ಟಿಗೆ ಇದೀಗ 2 ಲಕ್ಷ ಅಧಿಕ ಮೀನುಗಳು ಸಾವನ್ನಪ್ಪಿದ್ದಾವೆ. ನಾನೀಗ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಸೋಂಪುರ ಕೆರೆಯ ಒಳಗಡೆ ಇದ್ದೇನೆ.
ಕೆರೆ ನೋಡ್ತಿರ್ಬೋದು 9 ಎಕರೆ ವಿಸ್ತೀರ್ಣವಾದ ಕೆರೆ. ಇಲ್ಲಿ ಮೀನು ಸಾಗಾಣಿಕೆ ಮಾಡಲು ಒಂದು ಕಡೆ ಮೀನುಗಾರಿಕೆ ಇಲಾಖೆ ಒಂದು ಕಡೆ ಪರ್ಮಿಷನ್ ಕೊಟ್ಟಿದ್ದಾರೆ, ಟೆಂಡರ್ ಕರೆದು ಪರ್ಮಿಷನ್ ಸಹ ಇಲ್ಲಿ ನೋಡ್ತಿರ್ಬೋದು. ಒಂದು ಕಡೆ ಕಾಪಿ ಇದೆ. ಇಲ್ಲಿ ವೀಣಾ ಎಂಬುವರು ಇಲ್ಲಿ ಈ ಒಂದು ಕೆರೆಯಲ್ಲಿ ಮೀನು ಸಾಗಾಣಿಕೆ ಮಾಡ್ತಿದ್ದಾರೆ. ಬಟ್ ಜಿಬೆ ಅಧಿಕಾರಿಗಳು ಏಕಾಏಕಿ ಬಂದು ಒಂದು ಕಡೆ ನೀರನ್ನು ಆಚೆ ಹಾಕಿ ಹೂಳೆತ್ತಿದ್ದಾರೆ. ಇದರಿಂದ 7 ಲಕ್ಷ ಅಧಿಕ ಮೀನುಗಳು ಸಾವನ್ನಪ್ಪಿದ್ದಾವೆ. ಸದ್ಯಕ್ಕೆ ಮೀನುಗಳನ್ನು ಆಚೆ ಹಾಕಿದ್ದಾರೆ, ಶಿಫ್ಟ್ ಮಾಡಿದ್ದಾರೆ ಸತ್ತಂತ ಮೀನುಗಳು. ನೋಡ್ತಿರ್ಬೋದು JCB ತಂದು ಹೂಳೆತ್ತುವ ಕೆಲಸ ಮಾಡ್ತಿದ್ದಾರೆ. ಒಂದು ಕಡೆ ವೀಣಾ ಅವರು ಒಂದು ಕಡೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ, ನಮಗೆ ಟೈಮ್ ಕೊಡಿ ಅಂತ. ಟೈಮ್ ಸಹ ಕೊಟ್ಟಿಲ್ಲ. ಮೀನುಗಾರಿಕೆ ಇಲಾಖೆ ಹೋಗಿ ಕೇಳಿದರೆ ನಮಗೂ ಸಹ ಜಿಬೆ ಅಧಿಕಾರಿಗಳು ತಿಳಿಸಿಲ್ಲ ಅಂತ. ಯಾಕಂದರೆ ಮೊದಲು ನೋಟಿಸ್ ಕೊಡಬೇಕಿತ್ತು, ನಾವು ಇಲ್ಲಿ ಕೆರೆ ಅಭಿವೃದ್ಧಿ ಮಾಡ್ತೀವಿ, ಹೂಳೆತ್ತಿದ್ದೀವಿ, ಮೀನನ್ನು ಬೇರೆ ಕಡೆ ಶಿಫ್ಟ್ ಮಾಡಿ ಅಂತ. ಬಟ್ ಯಾವುದೇ ನೀಡಿಲ್ಲ ಜಿಬೆ ಅಧಿಕಾರಿಗಳು. ಇಲ್ಲಿ ಸಹ ವೀಣಾ ಅವರು ಮಾಲೀಕರು ಸಹ ಹೇಳ್ತಿದ್ದಾರೆ, ನಮಗೆ ನೋಟಿಸ್ ನೀಡಿದರೆ ಒಂದು ದಿನ ಟೈಮ್ ಕೊಟ್ಟರೆ ನಾವು ಮೀನುಗಳನ್ನು ಬೇರೆ ಕಡೆ ಶಿಫ್ಟ್ ಮಾಡ್ತಿದ್ದೀವಿ. 10 ಲಕ್ಷ ಬಂಡವಾಳ ಹಾಕಿ ಇಲ್ಲಿ ಮೀನು ಸಾಗಾಣಿಕೆ ಮಾಡ್ತಿದ್ರು. ನೋಡಿ ಕೆರೆಯನ್ನು ಅಭಿವೃದ್ಧಿ ಮಾಡ್ತಿದ್ರೆ ಇವರು ಅಭಿವೃದ್ಧಿಗೋಸ್ಕರ ಇವ್ರು ತಕರಾರಿಲ್ಲ. ಬಟ್ ಪರ್ಮಿಷನ್ ಒಂದು ಕಡೆ ನೋಟಿಸ್ ಸಹ ಕೊಡಬೇಕಿತ್ತು. ಯಾಕಂದರೆ ನಾವು ಮೀನುಗಾರಿಕೆ ಇಲಾಖೆಯಿಂದ ಟೆಂಡರ್ ತೊಗೊಂಡಿದ್ದೇವೆ, ಕಾಪಿ ಒಂದು ಕಡೆ ಇದೆ, ಟೆಂಡರ್ ತೆಗೆದುಕೊಂಡಿದ್ದೇವೆ, ಅವರೇ ಟೆಂಡರ್ ಕೊಟ್ಟಿದ್ದಾರೆ, 10 ಲಕ್ಷ ಖರ್ಚಾಗಿದೆ, ಯಾರು ಹೊಣೆ ಇದಕ್ಕೆ? ಹೀಗಾಗಿ ಇಲ್ಲಿ ಒಂದು ಕಡೆ ಅಧಿಕಾರಿಗಳ ಸಮನ್ವಯ ಕೊರತೆ, ಎರಡು ಇಲಾಖೆಯಲ್ಲಿ ಸಮನ್ವಯ ಕೊರತೆ ಇಲ್ಲ. ಒಂದು ಕಡೆ ಜಿಬೆ ಮಾಡುವ ಕೆಲಸ ಮೀನುಗಾರಿಕೆ ಇಲಾಖೆ ಗೊತ್ತಾಗ್ತಿಲ್ಲ, ಅಲ್ಲಿರೋ ವಿಚಾರ ಜಿಬೆ ಅಧಿಕಾರಿಗಳಿಗೆ ಗೊತ್ತಾಗ್ತಿಲ್ಲ. ಹೀಗಾಗಿ 7 ಲಕ್ಷ ಅಧಿಕ ಮೀನುಗಳು ಸಾವನ್ನಪ್ಪಿದ್ದಾವೆ. ನಮಗೆ ನಮ್ಮ ಪರಿಹಾರ ನೀಡಬೇಕು. 10 ಲಕ್ಷ ಖರ್ಚಾಗಿದೆ, ನಮಗೆ 10 ಲಕ್ಷ ಪರಿಹಾರ ನೀಡಬೇಕು. ಒಂದು ಕಡೆ ಪೊಲೀಸರಿಗೆ ಕಂಪ್ಲೇಂಟ್ ಕೊಡೋಕೆ ಹೋದರೆ ಅವು ಸರ್ಕಾರದ ಇಲಾಖೆಗಳು, ನಾವು ತೆಗೆದುಕೊಳ್ಳಲು ಬರಲ್ಲ ಎಂಬುದು ಸ್ಪಷ್ಟಪಡಿಸಿದ್ದಾರೆ. ಹೀಗಾಗಿ ಇಲ್ಲಿನ ಮೀನು ಸಾಕಾಣಿಕೆ ಮಾಡುವ ಮಾಲೀಕರು ಅತಂತ್ರರಾಗಿದ್ದಾರೆ. ಯಾಕಂದರೆ ಈ ಒಂದು ಕೆರೆಯಲ್ಲಿ 9 ಎಕರೆ ವಿಸ್ತೀರ್ಣವಾದ ಕೆರೆಯಲ್ಲಿ ಮೀನು ಸಾಕಾಣಿಕೆ ಮಾಡ್ತಿದ್ರು. ಟೆಂಡರ್ ಸಹ ತೆಗೆದುಕೊಂಡಿದ್ದಾರೆ ಮೀನುಗಾರಿಕೆ ಇಲಾಖೆಯಿಂದ. ಜಿಬೆ ಅಧಿಕಾರಿಗಳು ಬಂದು ಏಕಾಏಕಿ ಹೂಳೆತ್ತುವ ಕೆಲಸ ಮಾಡ್ತಿದ್ದಾರೆ. ಯಾವುದೇ ರೀತಿ ಇಂಟಿಮೇಷನ್ ಮಾಡಿಲ್ಲ, ಒಂದು ಕಡೆಗೆ ನೋಟಿಸ್ ಸಹ ಕೊಟ್ಟಿಲ್ಲ, ಏಕಾಏಕಿ ಬಂದು ಮಾಡಿದರೆ. ಒಂದು ಕಡೆ ರಿಕ್ವೆಸ್ಟ್ ಸಹ ಮಾಡಿದ್ದಾರೆ, ಇಲ್ಲಿ ಏನಾದರೂ ಒಂದು ಹಳ್ಳ ಥರ ಮಾಡಿ ಅಲ್ಲಿ ಮೀನನ್ನು ಬಿಡಿ ಅಂತ ರಿಕ್ವೆಸ್ಟ್ ಸಹ ಮಾಡ್ಕೊಂಡಿದ್ದಾರೆ, ಅದು ಸಹ ಬಿಟ್ಟಿಲ್ಲ. ಇದೀಗ 7 ಲಕ್ಷ ಅಧಿಕ ಮೀನುಗಳು ಸಾವನ್ನಪ್ಪಿದ್ದಾವೆ. ಇದಕ್ಕೆ ಹೊಣೆ ಜಿಬೆ ಅಧಿಕಾರಿಗಳು, ಮೀನುಗಾರಿಕೆ ಇಲಾಖೆ ಎಂಬುದು ಒಂದು ಕಡೆ ಮಾಲೀಕರು, ಇಲ್ಲಿನ ಮೀನು ಸಾಕಾಣಿಕೆ ಮಾಡುವ ಮಾಲೀಕರು ಒಂದು ಕಡೆ ಆಕ್ರೋಶ ಹೊರ ಹಾಕ್ತಿದ್ದಾರೆ. ಹೀಗಾಗಿ ನಮಗೆ ಪರಿಹಾರ ಬೇಕೆಂಬುದು ಪಟ್ಟು ಹಿಡಿದಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜು ದೇವನವ್ರ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.